ಜೀವನ ಸುಲಭ ಅಂತ ಹೇಳ್ತಾ ಇಲ್ಲ ನಾನು, ಸಾಧ್ಯ ಸುಲಭ ಮಾಡ್ಕೊಳ್ಳೋಕ್ಕೆ. ನಿಮ್ಮ ದೇಹ ನಿಮ್ಮ ಮನಸ್ಸು ಎರಡೂ ಸಾಧನ ಒಳ್ಳೆ ಜೀವನ ಮಾಡೋಕ್ಕೆ. ನೀವು ಯಾವಾಗ ರೆಸಿಸ್ಟೆಂಟಾಗಿ, ಪ್ರತಿರೋಧ ಇಲ್ಲದೆ ರೆಸಿಸ್ಟೆಂಟ್ ಆಗಿಲ್ಲದೆ ಮೂವ್ ಮಾಡ್ತೀರಾ, ಸ್ಟ್ರಾಂಗ್ ಆಗ್ತೀರಾ. ಎಷ್ಟೋ ಸಂದರ್ಭಗಳಲ್ಲಿ ನೀವು ತುಂಬ ರಿಲ್ಯಾಕ್ಸ್ ಆಗಿರಬೇಕು. ರಿಲ್ಯಾಕ್ಸ್ ಆಗಿದ್ದರೆ ವೆನ್ ಯು ಆರ್ ರಿಲ್ಯಾಕ್ಸ್ಡ್ ಕಂಪ್ಲೀಟ್ಲಿ, ನಿಮಗೆ ಸೊಲ್ಯೂಷನ್ ಒಳಗಡೆನೇ ಇರುತ್ತೆ. ನಿಮ್ಗೆ ಅದು ನಂಬಿಕೆ ಇರಬೇಕು. ಉತ್ತರ ನನಗೆ ಎಲ್ಲೂ ಹೊರಗಡೆ ಇಲ್ಲ, ಹುಡುಕಬೇಕಾಗಿಲ್ಲ. ನನಗೆ ಪರಿಹಾರ ನನ್ನೊಳಗೆ ಇದೆ, ಎಲ್ಲೂ ಹುಡುಕಬೇಕಾಗಿಲ್ಲ. ನನಗೆ ದಾರಿ ಒಳಗಡೆನೇ ಇದೆ, ಗುರಿ ನನ್ನೊಳಗಡೆನೇ ಇದೆ, ಗುರು ನನ್ನೊಳಗಡೆನೇ ಇರೋದು. ಇಷ್ಟು ಮನಸ್ಸಿಗೆ ಚೆನ್ನಾಗಿ ಬರಬೇಕು. ಅದಕ್ಕೆ ಕೃಷ್ಣ ಹೇಳೋದು, ಸದಾ ನಾನಿದೆ, ನಿನ್ನ ಜೊತೆಗೆ ಇದೆ. ನನ್ನನ್ನು ಒಂದು ನಿಮಿಷನೂ ನೀನು ಬಿಡಬೇಡ ತಿಳ್ಕೊ ಅಂತ. ಯಾಕೆಂದರೆ ಒಳಗಡೆ ಇದ್ದಾನೆ ಅವನು. ವೈ ಸಲ್ಯೂಷನ್ ಈಸ್ ಅಲ್ಲಿದೆ, ಸಿಗುತ್ತೆ ನಿನ್ನೊಳಗೆ, ನಂಬು ಅದನ್ನು. ಅವಾಗ ಯಾಕೆ ಟೆನ್ಷನ್ನು? ರಿಲ್ಯಾಕ್ಸ್. ಎನಿ ಸಂದರ್ಭ ಕೃಷ್ಣ ರಿಲ್ಯಾಕ್ಸ್, ಹಿ ವಿಲ್ ಗಿವ್ ದಿ ಸಲ್ಯೂಷನ್. ಇಮ್ಮಿಡಿಯೇಟಾಗಿ ಕೊಡ್ತಾನೆ ಕೃಷ್ಣ. ನಿನ್ನ ದೇಹ ಮನಸ್ಸು ಶಾಂತವಾಗುತ್ತೆ, ಜೀವನ ಸುಲಭ ಆಗುತ್ತೆ. ನಂಬಿಕೆ ಬರೀ ನಂಬಿಕೆ ಅಲ್ಲ, ಯಾರೋ ನಂಬಿದ್ದಾರೆ ಅಲ್ಲ, ನಿನ್ನಲ್ಲಿ ನಂಬಿಕೆ ಇರಬೇಕು. ಆಸ್ತಿಕತೆ ಎಷ್ಟು ಸತಿ ಹೇಳಿದ್ದೀನಿ. ಆಸ್ತಿಕರು ಯಾರು? ನನ್ನಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅನುಭವಿಸಿ ಎಲ್ಲರಲ್ಲೂ ಕಣ್ಬಿಟ್ಟಾಗ ಅದನ್ನೇ ನೋಡುವಂಥವ್ರು ಆಸ್ತಿಕರು. ನನ್ನದೇ ದೇವರು, ನಾನೇ ಬೇರೆ, ಅವರೇ ಬೇರೆ ಆದರೆ ಅದು ಆಸ್ತಿಕತೆ ಇಲ್ಲ, ಅದು ಸುಳ್ಳು ನಾಸ್ತಿಕತೆ. ಆಸ್ತಿಕತೆ ನಾಸ್ತಿಕತೆನೇ ಆಗಲ್ವಾ? ಸಲ್ಯೂಷನ್ ನಮ್ಮೊಳಗೆ ಇದೆ, ಪರಮಾತ್ಮ ನಮ್ಮೊಳಗೆ ಇದ್ದಾನೆ, ಉತ್ತರ ನಮಗೆ ಕೊಡ್ತಾನೆ ಅನ್ನೋದು ಆಸ್ತಿಕತೆ.